ಪೇಮೆಂಟ್ ಸರ್ವಿಸ್ ಸಂಸ್ಥೆ ಸಿಬ್ಬಂದಿಯಿಂದ ಮಹಾದೋಖವನ್ನು ಎಸೆಯಲಾಗಿದೆ. ಎಟಿಎಂಗೆ ತುಂಬಲು ನೀಡಿದ್ದ 1 ಕೋಟಿಗೂ ಅಧಿಕ ಹಣವನ್ನು ಲೂಟಿ ಮಾಡಿರುವಂತಹ ಘಟನೆ ಇದು. ಸಿಎಂಎಸ್ ಮಾಜಿ ಸಿಬ್ಬಂದಿ ಹಿಟಾಚಿ ಎಂಬ ಸಿಬ್ಬಂದಿಯಿಂದ ಕಳ್ಳಾಟ ಇದು. ಪೇಮೆಂಟ್ ಸರ್ವಿಸ್ ಸಂಸ್ಥೆ ಸಿಬ್ಬಂದಿಯಿಂದ ಮಹಾದೋಖವನ್ನು ಎಸಗಲಾಗಿದೆ. ಎಟಿಎಂಗೆ ತುಂಬುವುದಕ್ಕೆ ಕೊಟ್ಟಿದ್ದ 1 ಕೋಟಿಗೂ ಅಧಿಕ ಹಣವನ್ನು ಲೂಟಿ ಹೊಡೆಯಲಾಗಿದೆ. ಸಿಎಂಎಸ್ ಮಾಜಿ ಸಿಬ್ಬಂದಿ ಹಿಟಾಚಿ ಎಂಬ ಸಿಬ್ಬಂದಿಯ ಈ ಕಳ್ಳಾಟ ಇದು. ಒಂದು ತಂಡ 57 ಲಕ್ಷ ರೂಪಾಯಿಯನ್ನು ವಂಚನೆ ಮಾಡಿದ್ರೆ ಮತ್ತೊಂದು ತಂಡ 80 ಲಕ್ಷ ರೂಪಾಯಿ ವಂಚನೆ ಮಾಡಿದೆ. ಕೋರಮಂಗಲ ಠಾಣೆಯಲ್ಲಿ 2 ಪ್ರತ್ಯೇಕವಾದಂಥ ಎಫ್ಐಆರ್ಗಳು ದಾಖಲಾಗಿದೆ. 57 ಲಕ್ಷ ವಂಚನೆಯಲ್ಲಿ ಪ್ರವೀಣ್, ಧನ್ಶೇಖ್, ರಾಮಕ್ಕ, ಹರೀಶ್ ಇವರು 57 ಲಕ್ಷ ವಂಚನೆ ಪ್ರಕರಣ. ಮತ್ತೊಂದು ಕಡೆ 80 ಲಕ್ಷ ವಂಚನೆಯಲ್ಲಿ ಹರೀಶ್, ಪ್ರವೀಣ್, ವರುಣ್ ಭಾಗಿಯಾದ್ರ ಅನ್ನೋ ಪ್ರಶ್ನೆ ಇದೆ. ಪೇಮೆಂಟ್ ಸರ್ವಿಸ್ ಸಂಸ್ಥೆ ಸಿಬ್ಬಂದಿಯಿಂದ ಮಹಾದೋಖವನ್ನು ಎಸಗಲಾಗಿರೋದು 2025 ನವೆಂಬರ್ನಲ್ಲಿ ಒಂದು ಘಟನೆ ಆಗಿತ್ತು. ಸಿಎಂಎಸ್ ಸಿಬ್ಬಂದಿ 7 ಕೋಟಿಗೂ ಅಧಿಕ ಹಣವನ್ನು ವಂಚಿಸಿ, ಅಂದರೆ ಅದನ್ನು ನಾವು ತನಿಖಾಧಿಕಾರಿಗಳು RBI ಅಧಿಕಾರಿಗಳು ಎನ್ನುವಂಥ ಸೋಗಿನಲ್ಲಿ ಕಾರನ್ನು ತೆಗೆದುಕೊಂಡು ಬಂದು ಸಿಎಂಎಸ್ ವಾಹನವನ್ನು ಅಡ್ಡಗಟ್ಟಿ ಅಶೋಕ್ ಫಿಲ್ಲರ್ ನಂತರ ಅದಾದ ನಂತರ ಹಣವನ್ನು ತೆಗೆದುಕೊಂಡು ಹೋಗಿದ್ದರು. ಆ ಪ್ರಕರಣದಲ್ಲಿ 8 ಆರೋಪಿಗಳನ್ನು ಬಂಧಿಸಲಾಗಿತ್ತು. ಆ ಪ್ರಕರಣ ಭಾರಿ ಸದ್ದು ಮಾಡಿತ್ತು. ಆ ಘಟನೆ ಮಾಸುವ ಮುನ್ನವೇ ಇದೀಗ 7 ಕೋಟಿ ದರೋಡೆ ಪ್ರಕರಣದಾಗಿತ್ತು. ದೇಶಾದ್ಯಂತ ಸದ್ದು ಮಾಡಿತ್ತು ಆ ಪ್ರಕರಣ. ಇದೀಗ ಸಿಎಂಎಸ್ ಮಾಜಿ ಸಿಬ್ಬಂದಿ ಮತ್ತು ತಂಡದಿಂದ ಪಕ್ಕಾ ಪ್ಲಾನ್ ಮಾಡಿ ದರೋಡೆ ಮಾಡಲಾಗಿತ್ತು. ಇದೀಗ ಹಿಟಾಚಿ ಎಂಬ ಮತ್ತೊಂದು ಕಂಪನಿಯ ಸಿಬ್ಬಂದಿಯಿಂದ ಹಣದ ವಂಚನೆ ಆಗಿದೆ. ಹಿಟಾಚಿ ಎಂಬ ಮತ್ತೊಂದು ಕಂಪನಿ ಇದು. ಆ ಸಿಬ್ಬಂದಿಯಿಂದ ಹಣದ ವಂಚನೆ ಆಗಿರೋದು. 2 ಪ್ರತ್ಯೇಕ ತಂಡಗಳು. ಒಂದು ತಂಡ 57 ಲಕ್ಷ ರೂಪಾಯಿಯನ್ನು ವಂಚನೆ ಮಾಡಿದರೆ ಮತ್ತೊಂದು ತಂಡ 80 ಲಕ್ಷ ರೂಪಾಯಿ ವಂಚನೆ ಮಾಡಿದೆ. 80 ಲಕ್ಷ ರೂಪಾಯಿ ವಂಚನೆ ಮಾಡಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರಮಂಗಲ ಠಾಣೆಯಲ್ಲಿ 2 ಎಫ್ಐಆರ್ ಕೂಡ ದಾಖಲಾಗಿದೆ. ದೂರು ಕೂಡ ದಾಖಲಾಗಿರೋದು. SBI, ಆಕ್ಸಿಸ್ ಬ್ಯಾಂಕ್ ATMಗಳಿಗೆ ಪೇಮೆಂಟ್ ಸರ್ವಿಸನ್ನು ಕೊಡ್ತಾ ಇತ್ತಿದ್ದು ಹಿಟಾಚಿ ಪೇಮೆಂಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಈ ಕಂಪನಿ ಹೆಸರು. ಹಿಟಾಚಿ ಪೇಮೆಂಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಈ ಕಂಪನಿಯ ಸಿಬ್ಬಂದಿಗಳ ಹೆಸರಿರುವಂತಹ ದೋಖಾ ಇದು. ಈ ಸಂಸ್ಥೆಯಲ್ಲಿ ATMಗೆ ಹಣವನ್ನು ಡೆಪಾಸಿಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಆರೋಪಿಗಳು. ಕೋರಮಂಗಲದ ಖಾಸಗಿ ಬ್ಯಾಂಕ್ನಿಂದ ಹಣವನ್ನು ತೆಗೆದುಕೊಂಡು ATMಗಳಿಗೆ ಹೋಗಿ ಡೆಪಾಸಿಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಇದೀಗ 57 ಲಕ್ಷ ವಂಚನೆಯಲ್ಲಿ ಪ್ರವೀಣ್, ಧನ್ಶೇಖ್, ರಾಮಕ್ಕ, ಹರೀಶ್ ಕುಮಾರ್ ಆರೋಪಿಗಳಾಗಿದ್ದಾರೆ. ಮತ್ತೊಂದು ಕಡೆ 80 ಲಕ್ಷ ವಂಚನೆಯಲ್ಲಿ ಹರೀಶ್ ಕುಮಾರ್, ಪ್ರವೀಣ್ ಕುಮಾರ್, ವರುಣ್ ಎಂಬ ಸಿಬ್ಬಂದಿಗೇನೋ ಸೂಚನೆ ಕೊಟ್ಟಿದ್ದಾರಂತೆ. ಆದರೆ 2 ತಂಡಗಳಿಂದ ATMಗೆ ಹಣ ಹಾಕುವ ವಿಚಾರದಲ್ಲಿ ವಂಚನೆಯಾಗಿದೆ. 19ನೇ ತಾರೀಕು ಕೋರಮಂಗಲ ಠಾಣೆಯಲ್ಲಿ 2 ಪ್ರಕರಣ ಆಗಿದೆ. ಸದ್ಯ ಘಟನೆ ಸಂಬಂಧ ಕೋರಮಂಗಲ ಠಾಣೆಗೆ ದೂರು ಕೊಟ್ಟಿದ್ದಾರೆ ಕಂಪನಿಯ ಅಧಿಕಾರಿಗಳು. ಪ್ರಕರಣವನ್ನು ದಾಖಲಿಸಿ ಆರೋಪಿಗಳಿಗಾಗಿ ಪೊಲೀಸರು ಹುಡುಕ್ತಾ ಇದ್ದಾರೆ. ಎಫ್ಐಆರ್ ಕೂಡ ಆಗಿರೋದನ್ನು ಗಮನಿಸ್ತಾ ಇದ್ದೀರಿ. ಸಿಎಂಎಸ್ ಕಂಪನಿಯ ಸಿಬ್ಬಂದಿಗಳು ಹೇಗೆ ಧೋಖಾ ಮಾಡಿದ್ರಲ್ಲ ಆ ಘಟನೆಯಲ್ಲಿ 7 ಕೋಟಿ 11 ಲಕ್ಷ ರೂಪಾಯಿ. ನಾವು RBI ಅಧಿಕಾರಿಗಳಿದ್ದೀವಿ, ತೆರಿಗೆ ಸಂಸ್ಥೆ ಅಧಿಕಾರಿಗಳಿದ್ದೀವಿ, ತಪಾಸಣೆಗೆ ಬಂದಿದ್ದೀವಿ ಅಂತ ಸಿಬ್ಬಂದಿ ಸಮೇತ ಸಿಎಂಎಸ್ ವಾಹನದಲ್ಲಿದ್ದಂಥ ಹಣವನ್ನು ದೋಚಿಕೊಂಡು ಪರಾರಿಯಾಗಿದ್ದರು. ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇಶಾದ್ಯಂತ ದೊಡ್ಡ ಮಟ್ಟದ ಸಂಚಲನ ಆಗಿತ್ತು. ಜಯನಗರದ ಒಂದು ಬ್ಯಾಂಕಿನ ATMಗೆ ದುಡ್ಡನ್ನು ಹಾಕೋದಕ್ಕೆ ಬಂದಾಗ ಅಶೋಕ್ ಪಿಲ್ಲರ್ ಬಳಿ ಎಲ್ಲ ಘಟನೆ ಆಗಿತ್ತು. ಆ ಘಟನೆಯ ನಂತರ ಇದೀಗ ಮತ್ತೊಂದು ಘಟನೆ.